ಸ್ಟೂಡೆಂಟ್ಸ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ನಾನಿವತ್ತು ವಿಜ್ಞಾನದಲ್ಲಿ ಮರುಸಿಂಚನ ಕಲಿಕಾ ಫಲ 1.2 ಹೇಳ್ತಿದ್ದೀನಿ. ನನ್ನ ಹೆಸರು ಅರ್ಶನ ಗುಡ್ಡದ. ನಾನು ಸಾಮಾಜಿಕ ಶಾಲೆ ಉಜ್ಜಯಿನಿಯಲ್ಲಿ 8ನೇ ತರಗತಿಯಲ್ಲಿ ಓದ್ತಿದ್ದೀನಿ. ಇವಾಗ ಅದನ್ನು ನೋಡೋಣ. ವಸ್ತುವಿನ ದ್ರವ್ಯರಾಶಿಯನ್ನು ಕಿಲೋಗ್ರಾಂ ಮತ್ತು ಗ್ರಾಮಿನಲ್ಲಿ ಸೂಚಿಸುತ್ತವೆ. ಈ ಕೆಳಗಿನವುಗಳನ್ನು ಯಾವ ಅಳತೆ ಮಾನದಲ್ಲಿ ಅಳೆಯುತ್ತಾರೆ? ಬಿಟ್ಟ ಸ್ಥಳಗಳನ್ನು ತುಂಬಿರಿ. ನಾನು ಒಂದೊಂದೇ ಹೇಳ್ತೀನಿ, ಅದನ್ನ ಯಾವ್ದ್ರಲ್ಲಿ ಹೇಳ್ತೀರ ಅಂತ ಹೇಳ್ತೀರಾ? ರಾಗಿ ಚಿನ್ನ, ಕೊಬ್ಬರಿ, ಕಬ್ಬಿನ ಕಟ್ಟು, ಸಾಸಿವೆ, ಜೀರಿಗೆ, ಕುರಿ ತೂಕ, ಗೋಧಿ, ಮೆಣಸಿನಕಾಯಿ. ಇವಾಗ ನೀವೆಲ್ಲ ಹೇಳಿದ್ರಲ್ಲ, ಇದೆಲ್ಲ ನಿಮ್ಗೆ ಅರ್ಥ ಆಗ್ಯದ? ಇವಾಗ ಎರಡನೇ ಚಟುವಟಿಕೆ ನೋಡೋಣ. ಈ ಮುಂದಿನ ಕೋಷ್ಟಕವನ್ನು ಗಮನಿಸಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಇವಾಗ 1,000 ಕೆಜಿಗೆ 1,000 ಗ್ರಾಮ್ಗೆ 1 ಕೆಜಿ ಆದ್ರೆ 12 ಕೆಜಿಗೆ ಎಷ್ಟು ಗ್ರಾಮ್? 12,000 ಗ್ರಾಮ್. 7 ಕೆಜಿ 300 ಗ್ರಾಮ್ಗೆ ಎಷ್ಟು ಗ್ರಾಮ್? ಎಷ್ಟು ಕೆಜಿ? 7 ಕೆಜಿ 300 ಗ್ರಾಮ್. 7 ಕೆಜಿ 300 ಗ್ರಾಮ್ಗೆ ಎಷ್ಟು ಕೆಜಿ? 7 ಕೆಜಿ 300 ಗ್ರಾಮ್ಗೆ ಎಷ್ಟು ಗ್ರಾಮ್? 700 ಗ್ರಾಮ್. 6,500 ಗ್ರಾಮ್ಗೆ ಎಷ್ಟು ಕೆಜಿ? 6 ಕೆಜಿ 500 ಗ್ರಾಮ್. 12,000 ಗ್ರಾಮ್ಗೆ ಎಷ್ಟು ಕೆಜಿ? 7 ಕೆಜಿಗೆ ಎಷ್ಟು ಗ್ರಾಮ್? 700 ಗ್ರಾಮ್. 7,000 ಗ್ರಾಮ್. 13,000 ಗ್ರಾಮ್ಗೆ ಎಷ್ಟು ಕೆಜಿ? 13 ಕೆಜಿ. 6 ಕೆಜಿ 400 ಗ್ರಾಮ್ಗೆ ಎಷ್ಟು ಕೆಜಿ? 6 ಕೆಜಿ 400 ಗ್ರಾಮ್. 8 ಕೆಜಿ 500 ಗ್ರಾಮ್ಗೆ ಎಷ್ಟು ಗ್ರಾಮ್? 8,500. ಇವಾಗ ನೀವೆಲ್ಲ ಹೇಳಿದ್ರಲ್ಲ, ಅದ್ರ ಬಗ್ಗೆ ನಾನು ಒಂದೆರಡು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಬರ್ತೇನೆ. ಗ್ರಾಮ್ನಲ್ಲಿ ಅಳತೆ ಮಾಡುವ 5 ವಸ್ತುಗಳನ್ನು ಹೇಳಿರಿ. ಚಿನ್ನ, ಬೆಳ್ಳಿ, ಮೆಣಸು, ಸಾಸಿವೆ, ಚಕ್ಕಿ, ಲವಂಗ. ಈಗ ಮತ್ತೊಂದು ಪ್ರಶ್ನೆ ಕೇಳ್ತೀನಿ. ಕಿಲೋಗ್ರಾಮ್ನಲ್ಲಿ ಅಳತೆ ಮಾಡುವ 5 ವಸ್ತುಗಳನ್ನ ಹೇಳಿರಿ. ಗೋಧಿ, ಸಕ್ಕರೆ, ಟೊಮಾಟೊ, ಆಲೂಗಡ್ಡೆ, ಕ್ಯಾರೆಟ್,